ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ಪಾಲಕರಿಗೆ. ಈಗಾಗಲೇ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಲಾಗಿದ್ದು, ಅದಕ್ಕೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ನೀವು ಕೀ ಉತ್ತರಗಳನ್ನು ನೀವು ಆಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಕೂಡ ನೀವು ನೋಡ್ಕೊಳ್ಬೋದು. ಈಗ ಬಂದಿರುವಂಥ ಪ್ರಶ್ನೆ ಅಂದರೆ, ಈಗ ಕೀ ಉತ್ತರ ಕೂಡ ಬಂದಾಯಿತು, ಎಕ್ಸಾಮ್ ಕೂಡ ಆಯಿತು. ಸೊ ಮುಂದಿನ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇರುತ್ತೆ. ಹಿಂದಿನ ವರ್ಷದ ಒಂದು ಪ್ರಕ್ರಿಯೆ ನೋಡೋದಾದರೆ, ಈ ಕೀ ಉತ್ತರ ಬಂದ ನಂತರ ಮುಂದೇನು ಒಂದು ಪ್ರೊಸೀಜರ್ ಇರುತ್ತೆ ಅಂತ ನೋಡೋದಾದರೆ, ಸೊ ವಿದ್ಯಾರ್ಥಿಗಳಿಗೀಗ ನಿಮ್ಗಳಿಗೆ ಏನು ಮಾಡ್ತಾರೆ ಅಂತಂದರೆ, ಫಸ್ಟಿಗೆ ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಸೊ ಈ ಒಂದು ಮೆರಿಟ್ ಪಟ್ಟಿ ಬಿಡುಗಡೆ ಮಾಡಿದ ನಂತರ ಏನಾಗುತ್ತೆ ಅಂತಂದರೆ, ನಿಮಗೆ ಅದರಲ್ಲಿ ಏನಾದರೂ ಬದಲಾವಣೆ ಏನಾದರೂ ಕೋರಿದರೆ, ಅಂದರೆ ಮೆರಿಟ್ ಪಟ್ಟಿ ಬಂದ ನಂತರ ಅದರಲ್ಲಿ ಏನಾದರೂ ನಿಮ್ಮ ಕಾಸ್ಟು, ನಿಮ್ಮ ರ್ಯಾಂಕು ಏನಾದರೂ ಬದಲಾವಣೆ ಆಗಿದ್ದರೆ, ಅದಕ್ಕೆ ನಿಮ್ಗಳಿಗೆ ಏನು ಮಾಡ್ತಾರೆ ಅಂತಂದರೆ ಆಕ್ಷೇಪಣೆಗಳ ಒಂದು ದಿನಾಂಕವನ್ನು ಕೊಡ್ತಾರೆ. ಅಂದರೆ ಏನಾದರೂ ನಿಮ್ಮಲ್ಲಿ ಅಬ್ಜೆಕ್ಷನ್ ಓದಿದ್ದರೆ ನೀವು ಹಾಕ್ಬೋದು ಅಂತ. ಸೊ ಅಬ್ಜೆಕ್ಷನ್ ಹಾಕಿದ ನಂತರ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ, ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅಂದರೆ ಅದು ನಿಮ್ಮ ರ್ಯಾಂಕ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಈ ರ್ಯಾಂಕ್ ಲಿಸ್ಟ್ ಮೇಲೆ ಏನಾಗುತ್ತೆ, ನಿಮ್ಮ ಪರ್ಸೆಂಟೇಜ್ಗೆ ತಕ್ಕಂತೆ ರ್ಯಾಂಕ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಸೊ ಯಾವ ರೀತಿಯಾಗಿರುತ್ತೆ ಅದನ್ನು ಕೂಡ ನಿಮ್ಗೆ ತೋರಿಸ್ತಾನೆ ಒಂದು ಸಲ ನೋಡಿ. ಈ ರೀತಿಯಾಗಿ ನಿಮ್ಮ ಒಂದು ರ್ಯಾಂಕ್ ಪಟ್ಟಿ ಇರುತ್ತೆ. ಸೊ ಇದರಲ್ಲಿ ನಿಮ್ಮ ಸ್ಟೇಟ್ಸ್ ನಂಬರ್ ಇರುತ್ತೆ. ಅಂದರೆ ನೀವು ರಿಜಿಸ್ಟ್ರೇಷನ್ ನಂಬರು ಮತ್ತು ಸ್ಟ್ಯಾಟ್ಸ್ ನಂಬರು, ಕ್ಯಾಂಡಿಡೇಟ್ ಹೆಸರು ಇರುತ್ತೆ ಇದರಲ್ಲಿ, ಮತ್ತು ಯಾವುದು ಮೇಲ ಫಿಮೇಲ, ಆಮೇಲೆ ಡೇಟ್ ಆಫ್ ಬರ್ತು, ಆಮೇಲೆ ನೀವು ಈ ಮೊನ್ನೆ ಪಡೆದಿರುವಂಥ ಎಕ್ಸಾಮ್ಗೆ ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ಅದರ ಆಧಾರದ ಮೇಲೆ ಸ್ಕೋರ್ ಕೊಡ್ತಾರೆ. ಸ್ಕೋರ್ ತಕ್ಕಂತೆ ಒಂದು ಸ್ಟೇಟ್ ರ್ಯಾಂಕ್ಗಳನ್ನು ಕೊಡ್ತಾರೆ. ಯಾಕಂದರೆ ರ್ಯಾಂಕ್ ಮೇಲೆ ನಿಮಗೆ ಏನಾಗುತ್ತೆ ಅಂತಂದರೆ, ನಿಮಗೆ ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪರ್ಸೆಂಟೇಜ್ ನಿಮ್ಗೆ ಏನು ಮಾರ್ಕ್ಸ್ ತೊಗೊಂಡಿರ್ತೀರ ಅದರ ಬೇಸ್ ಮೇಲೆ ಏನು ಮಾಡ್ತಾರೆ, ಅವರು ರ್ಯಾಂಕ್ಗಳನ್ನು ಡಿವೈಡ್ ಮಾಡ್ತಾರೆ, ರ್ಯಾಂಕ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಆ ರ್ಯಾಂಕ್ ತಕ್ಕಂತೆ ಏನು ಮಾಡ್ತಾರೆ, ನಿಮಗೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು, ಫೋರ್ತ್ ರೌಂಡು, ಈ ರೀತಿಯಾಗಿ ರ್ಯಾಂಕ್ಗಳ ಆಧಾರದ ಮೇಲೆ ಸೀಟ್ಗಳನ್ನು ಹಂಚಿಕೆ ಮಾಡುತ್ತಾ ಬರ್ತಾರೆ. ಇಲ್ಲಿ ಪರ್ಸೆಂಟೇಜ್ ನೀವು ಇಂಪಾರ್ಟೆಂಟ್. ಯಾಕಂದರೆ ಪರ್ಸೆಂಟೇಜ್ ನೀವು ಜಾಸ್ತಿ ತೊಗೊಂಡಿದ್ರೆ ನಿಮಗೆ ರ್ಯಾಂಕ್ ಕಡಿಮೆ ಬರುತ್ತೆ. ನೀವು ದೂರ ಹೋಗ್ತೀರಾ. ಓಕೆ, ಉದಾಹರಣೆಗೆ ಇಲ್ಲಿ ನಾನು ನಿಮಗೆ 80 ಅಬೋವ್ ಮೇಲೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನಿಮಗೆ 70 ಇದನ್ನು ಮಾರ್ಕ್ಸ್ಗಳನ್ನು ತೊಗೊಂಡ್ರೆ 70 ಕೆಳಗೆ ತೊಗೊಂಡ್ರೆ ಎಷ್ಟು ಹೋಗುತ್ತೆ ಅಂತ ಅದನ್ನು ಕೂಡ ತೋರಿಸ್ತೇನೆ ನಿಮಗೆ. ಸೊ ನೋಡಿ, ಇಲ್ಲಿ 71-70% ಈ ರೀತಿ ಆದರೆ 7,000 ರ್ಯಾಂಕ್ ತನಕ ಹೋಗುತ್ತೆ. 7,000 8,000 ತನಕ ಹೋಗುತ್ತೆ ನೋಡಿ. 70% ಇದ್ದವರಿಗೆ 70 ಮಾರ್ಕ್ಸ್ ಬಿದ್ದವ್ರಿಗೆ 70, ನೀವು ಏನಾದರೂ 100ಕ್ಕೆ 70 ಓದಿದಾರೆ ಅಂತಂದರೆ ಅಲ್ಲಿ ನಿಮ್ಗಳಿಗೆ 8,000 ರ್ಯಾಂಕ್ ತನಕ ಹೋಗುತ್ತೆ. ಹಾಗೆ ರ್ಯಾಂಕ್ ಡೌನ್ ಆಗ್ತಾ ಹೋಗುತ್ತೆ. ನೀವು ಎಷ್ಟು ನೋಡಿ, 68 10,000 ರ್ಯಾಂಕು, 65,000 ತನಕ ಹೋದರೂ ಇಲ್ಲಿ 65 ಮಾರ್ಕ್ಸ್ಗಳನ್ನು ತೊಗೊಂಡಿದ್ದರೆ ನಿಮಗೆ 13,000 ರ್ಯಾಂಕ್ ತನಕ ಹೋಗುತ್ತೆ. ಈ ರೀತಿಯಾಗಿ ನಿಮಗೆ ರ್ಯಾಂಕ್ಗಳನ್ನು ಇಲ್ಲಿ ಕೊಡ್ತಾರೆ. ಕೊಟ್ಟ ಮೇಲೆ ನಿಮ್ಗೆ ಏನಾಗುತ್ತೆ ಅಂತಂದರೆ, ಫಸ್ಟ್ ರೌಂಡ್ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ನಿಮಗೆ ಸ್ಕೂಲ್ಗಳನ್ನು ಡಿಸ್ಟ್ರಿಕ್ಟ್ ವೈಸ್, ಓಕೆ, ಮೆರಿಟ್ಗಳನ್ನು ಬಿಟ್ಟು ಆಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ, ನಿಮ್ಮ ಯಾವ ಡಿಸ್ಟಿಕಲ್ಲಿ ನೀವು ಸೆಲೆಕ್ಟ್ ಮಾಡಿರ್ತೀರ ಅದರ ಬೇಸಿಸ್ ಮೇಲೆ ಹಂಚಿಕೆಗಳನ್ನು ಆರಂಭ ಮಾಡ್ತಾರೆ.